ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಇವತ್ತಿನ ಕ್ಲಾಸು ಇವತ್ತು 5ನೇ ಅಧ್ಯಾಯವನ್ನು ನೋಡೋಣ. 5ನೇ ಅಧ್ಯಾಯದಲ್ಲಿ ಬ್ರಿಟಿಷರ ಪ್ರಾಬಲ್ಯದ ಬೆಳವಣಿಗೆ ಬಗ್ಗೆ ನೋಡೋಣ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಕ್ಲಾಸು. ಸೊ ಯಾರೂ ಮಿಸ್ ಮಾಡ್ಕೊಳ್ಬೇಡಿ, ಕರೆಕ್ಟಾಗಿ ನೋಡ್ರಿ. ಯಾಕಂದರೆ ಇದರಿಂದ ತುಂಬಾ ಕ್ವಶನ್ಸ್ ಬರ್ತವೆ TET-ನಲ್ಲಿ, GPSTRಗೆ ಹಾಗೆ. ಓಕೆ, ಪಾಠದ ಪರಿಚಯವನ್ನು ನೋಡ್ಕೊಂಡು ಬಿಡೋಣ ಒಂದು ನಿಮಿಷ. ಭಾರತದಲ್ಲಿ 1758ರಿಂದ 1856ರ ಕಾಲಾವಧಿಯಲ್ಲಿ ಬ್ರಿಟಿಷರು ರಾಜಕೀಯ ಹಾಗೂ ಆರ್ಥಿಕ ಶಕ್ತಿಯಾಗಿ ಹೇಗೆ ಮೂಡಿಬಂದರು ಎಂಬುದೇ ಈ ಪಾಠದ ಮುಖ್ಯ ವಿಷಯವಾಗಿದೆ. ಅಂದರೆ ಈ ಪಾಠದ ಮುಖ್ಯ ವಿಷಯದಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ, ಭಾರತದಲ್ಲಿ ಬ್ರಿಟಿಷರು 1758ರಿಂದ 1856ರ ಕಾಲಾವಧಿಯಲ್ಲಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹೇಗೆ ಪ್ರಾಬಲ್ಯಕ್ಕೆ ಬಂದರು ಅನ್ನೋದನ್ನು ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಿರ್ಣಾಯಕವಾದ ಬಕ್ಸರ್ ಕದನ ಎಷ್ಟರಲ್ಲಿ ನಡೀತದಂತೆ ಈ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ನಾನು. ಬಕ್ಸರ್ ಕದನ 1765ರಲ್ಲಿ ನಡೆಯುತ್ತೆ. ದಿವಾನಿ ಹಕ್ಕಿನ ಪ್ರಾಪ್ತಿ, ಆಮೇಲೆ ಆಂಗ್ಲೋ ಮೈಸೂರು ಯುದ್ಧ, 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. ನೆಕ್ಸ್ಟು ಆಂಗ್ಲೋ ಸಿಖ್ ಮತ್ತು ಆಂಗ್ಲೋ ಮರಾಠ ಯುದ್ಧಗಳು ಸಹ ಇಲ್ಲಿ ನಿರೂಪಿಸಲಾಗಿದೆ. ಈ ಪಾಠದಲ್ಲಿ ಈ ಎಲ್ಲ ಯುದ್ಧಗಳ ಬಗ್ಗೆ ನೋಡ್ತೀವಿ. ಬಕ್ಸರ್ ಕದನ ಆಗಿರ್ಬೋದು, ದಿವಾನಿ ಹಕ್ಕಿನ ಪ್ರಾಪ್ತಿ ಆಗಿರ್ಬೋದು, ಆಂಗ್ಲೋ ಮೈಸೂರು ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಆಮೇಲೆ ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆನೂ ಈ ಪಾಠದಲ್ಲಿ ಕೊಡಲಾಗಿದೆ. ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಬ್ರಿಟಿಷರ ಕುಟಿಲ ನೀತಿಗಳನ್ನು ವಿವರಿಸಲಾಗಿದೆ. ನೋಡಿ, ಇವರು ಈ 2 ಪದ್ಧತಿಗಳನ್ನು ತಗೊಂಡು ಬಂದು ಭಾರತೀಯರಿಗೆ ತುಂಬ ಹಿಂಸೆಯನ್ನು ಕೊಡ್ತಾರೆ. ಬ್ರಿಟಿಷರ ಧೋರಣೆಗಳಿಂದ ಬೇಸತ್ತ ಭಾರತೀಯರು 1857ರಲ್ಲಿ ಏಕೆ ಬಂಡಾಯವೆದ್ದರು ಎಂಬುದಕ್ಕೆ ಈ ಪಾಠ ಹಿನ್ನೆಲೆಯಾಗಿದೆ. ಬ್ರಿಟಿಷರ ಇಂತಹ ಕುಟಿಲ ನೀತಿಗಳ ವಿರುದ್ಧ, ಇಂತಹ ಧೋರಣೆಗಳ ವಿರುದ್ಧ ಬೇಸತ್ತು ಭಾರತೀಯರು 1857ರಲ್ಲಿ ಒಂದು ನಿರ್ಣಾಯಕವಾದ ಯುದ್ಧವನ್ನು ಮಾಡ್ತಾರೆ. ಈ ಬ್ರಿಟಿಷರ ವಿರುದ್ಧ ಬಂಡಾಯವೇಳ್ತಾರಲ್ಲ, ಅದು ಯಾಕೆ ಬಂಡಾಯ ಮಾಡ್ತಾರೆ ಈ ಬ್ರಿಟಿಷರ ವಿರುದ್ಧ ಅಂತ ಈ ಪಾಠ ಈ 1857ರ ಬಂಡಾಯಕ್ಕೆ ಒಂದು ಹಿನ್ನೆಲೆಯಾಗಿದೆ. ನೋಡಿ, ಸೊ ಇಂಪಾರ್ಟೆಂಟ್ ಆಗಿದೆ, ನೋಡ್ಕೊಳ್ಳಿ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಸ್ಟ್ ಇಂಡಿಯಾ ಕಂಪನಿ ರಾಬರ್ಟ್ ಕ್ಲೈವ್ನನ್ನು ಬಂಗಾಳದ ಪ್ರಥಮ ಗವರ್ನರ್ ಆಗಿ ನೇಮಿಸಿತು. ಎಷ್ಟರಲ್ಲಿ ಅಂದರೆ 1758ರಲ್ಲಿ ಈ ರಾಬರ್ಟ್ ಕ್ಲೈವ್ನನ್ನು ಬಂಗಾಳದ ಪ್ರಥಮ ಗವರ್ನರ್ ಅಂತೇಳಿ ನೇಮಕ ಮಾಡುತ್ತೆ. ಭಾರತದಲ್ಲಿ ಬ್ರಿಟಿಷರ ಪರಮಾಧಿಕಾರಕ್ಕೆ ತಳಹದಿ ಹಾಕಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ. ಈ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಭಾರತದಲ್ಲಿ ಬ್ರಿಟಿಷರ ಪರಮಾಧಿಕಾರಕ್ಕೆ ಬುನಾದಿಯನ್ನು ಹಾಕ್ತಾನೆ. 2 ವರ್ಷಗಳ ಬಳಿಕ ತನ್ನ ನಾಡಿಗೆ ಮರಳಿದ ಕ್ಲೈವನು ಭಾರತದಿಂದ ದೋಚಿಕೊಂಡು ಹೋದ ಸಂಪತ್ತಿನಿಂದಾಗಿ ಭಾರೀ ಶ್ರೀಮಂತನಾದ. ನೋಡಿ, ಇವರು ಬ್ರಿಟಿಷರೇನಾಗಿರ್ತಾರೆ, ಖಾಸಗಿ ಸೈನ್ಯವನ್ನು ಹೊಂದಿರ್ತಾರಲ್ಲ, ಖಾಸಗಿ ನೌಕರರಾಗಿರ್ತಾರೆ ಇವರೆಲ್ಲ. ಇವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೋ ಅಷ್ಟು ಕೈ ತುಂಬ ಸಂಬಳನ ಅಲ್ಲಿ ಸರ್ಕಾರ ಕೊಡ್ತಾ ಇರುತ್ತೆ, ಕಂಪನಿಗಳು ಕೊಡ್ತಾ ಇರ್ತವೆ. ಹಾಗಾಗಿ ಈ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ತುಂಬ ಅನೈತಿಕವಾಗಿ ಕೆಲಸ ಮಾಡ್ತಾನೆ. ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ಪದ್ಧತಿನ ತಗೊಂಡು ಬಂದು ಸುಮಾರು ಈ ದೇಶಿ ಪ್ರಾಂತ್ಯಗಳನ್ನು ತಮ್ಮ ವಶಕ್ಕೆ ತಗೊತಾರೆ. ಇವರು ದತ್ತು ಮಕ್ಕಳನ್ನ ಯಾರು ಪಡೆದಿರ್ತಾರಲ್ಲ, ಕೆಲವೊಂದಿಷ್ಟು ರಾಜ್ಯರು, ಈ ದತ್ತು ಮಕ್ಕಳಿಗೆ ಈ ಆಸ್ತಿಯ ಹಕ್ಕು ಇಲ್ಲ, ಅದು ಬ್ರಿಟಿಷರ ಕಂಪನಿಗೆ ಸೇರಬೇಕು ಅಂಥೇಳಿ ಅಂತಹ ಪ್ರಾಂತ್ಯಗಳನ್ನು ತಮ್ಮ ವಶಕ್ಕೆ ಪಡಿತಾನೆ. ಹೀಗಾಗಿ ಈತ ಏನು ಮಾಡ್ತಾನೆ, ಅಪಾರ ಸಂಪತ್ತನ್ನು ದೋಚಿಕೊಂಡು ಮರಳಿ ಹೋಗ್ತಾನೆ ತಮ್ಮ ದೇಶಕ್ಕೆ. ಅಂದರೆ ಆತನಿಗೆ ಎಷ್ಟು ಅವಧಿ ಇರುತ್ತೋ, ಗವರ್ನರ್ ಆಗಿ ಎಷ್ಟು ಅವಧಿ ಇರುತ್ತಲ್ಲ, ಅವಧಿ ಮುಗಿಸ್ಕೊಂಡು 2 ವರ್ಷಗಳ ಬಳಿಕ ತನ್ನ ನಾಡಿಗೆ ಮರಳಿ ಹೋಗ್ತಾನಲ್ಲ, ಆವಾಗ ಭಾರತದಿಂದ ತುಂಬ ಸಂಪತ್ತನ್ನು ದೋಚ್ಕೊಂಡೋಗಿ ಶ್ರೀಮಂತನಾಗ್ತಾನೆ ಈತ. ಬ್ರಿಟಿಷರ ದುರಾಡಳಿತ ಹೇಗಿತ್ತು ಅಂದರೆ, ಕ್ಲೈವನ ನಿರ್ಗಮನದ ಅನಂತರ ಕಂಪನಿಯ ನೌಕರರು ಖಾಸಗಿ ವ್ಯಾಪಾರದಲ್ಲಿ ಇನ್ನಷ್ಟು ತೊಡಗಿಸಿಕೊಳ್ಳುತ್ತಾ ಭರ್ಜರಿ ಲಾಭ ಗಳಿಸಿದರು. ನೋಡಿ, ಈತ ಏನು ಮಾಡ್ತಾನೆ, ಭಾರಿ ಶ್ರೀಮಂತ ಆಗ್ತಾನಲ್ಲ, ಇದರ ಲಾಲಸೆಯನ್ನು ಇನ್ನೂ ಬೇರೆ ಅಧಿಕಾರಿಗಳೇನು ಮಾಡ್ತಾರೆ, ನಾವು ಭಾರತದಿಂದ ಇನ್ನಷ್ಟು ಲಾಭವನ್ನು ಗಳಿಸಬಹುದು ಅನ್ನೋ
ಆಮಿಷ ಇಟ್ಕೊಂಡು ಬರ್ತಾರೆ. ಅವರ ಆಸೆ ಬುರುಕುತನಕ್ಕೆ ಕೊನೆನೇ ಇರೋದಿಲ್ಲ. ಬ್ರಿಟಿಷ್ ಗವರ್ನರರು ಸೇರಿದಂತೆ ಕಂಪನಿಯ ನೌಕರರು ಲಂಚಕೋರರಾಗಿದ್ದರು. ತುಂಬಾನೇ ಲಂಚ ಪಡಿತಾ ಇದ್ರು. ದುರಾಡಳಿತದಿಂದ ಜನರು ಸೊರಗಿ ಹೋಗಿದ್ದರು. ಇಂಥ ಪರಿಸ್ಥಿತಿಯ ಕಾಲವನ್ನ ಬ್ರಿಟಿಷ್ ಇತಿಹಾಸಕಾರನೊಬ್ಬನು ಬಹಿರಂಗ ಮತ್ತು ನಾಚಿಕೆ ಇಲ್ಲದ ಲೂಟಿಯ ಕಾಲ ಎಂದು ಬಣ್ಣಿಸಿದ್ದಾರೆ. ನೋಡಿ, ಬ್ರಿಟಿಷರ ನೀತಿಯನ್ನೇ ಬ್ರಿಟಿಷರ ಇತಿಹಾಸಕಾರ ಈ ರೀತಿ ಬರೆದಿದ್ದಾನೆ ನೋಡಿ. ಏನಂತಾನೆ? ಬಹಿರಂಗ ಮತ್ತು ನಾಚಿಕೆ ಇಲ್ಲದ ಲೂಟಿಯ ಕಾಲ ಅಂತ ಬರೆದಿದ್ದಾರೆ. ಹೀಗಾಗಿ ಬಂಗಾಳದ ಶ್ರೀಮಂತಿಕೆ ಬಹುಬೇಗ ಇಳಿಯಲಾರಂಭಿಸಿತು. ಬಂಗಾಳದಲ್ಲಿ ಶ್ರೀಮಂತಿಕೆ ಇರುತ್ತಲ್ಲ, ಅದೆಲ್ಲ ಬಹುಬೇಗನೆ ಕರಿಗೋಗ್ಬಿಡುತ್ತೆ. ಅಂದರೆ ಎಲ್ಲಾನು ಇವರು ದೋಚ್ಕೊಂಡು ಹೋಗ್ಬಿಡ್ತಾರೆ. ನವಾಬ ಮೀರ್ ಜಾಫರ್ನಿಂದ ಇನ್ನೂ ಮುಂದೆ ಹಣ ಸಂಪತ್ತು ಸಿಗಲಾರದೆಂದು ಇಂಗ್ಲಿಷರಿಗೆ ಬಹುಬೇಗ ಮನವರಿಕೆಯಾಯಿತು. ಈ ಮೀರ್ ಜಾಫರ್ನಿಗೆ ಇವರು ಏನೋ ಆಸೆ ತೋರಿಸಿರ್ತಾರಲ್ಲ, ಬಂಗಾಳದ ನವಾಬನನ್ನಾಗಿ ಮಾಡಿದರೆ ನೀವು ನಮಗೆ ಇಷ್ಟು ದುಡ್ಡು ಕೊಡಬೇಕು ಅಂತ. ಅದಕ್ಕೆ ಈ ಮೀರ್ ಜಾಫರ್ ಒಪ್ಕೊಂಡಿರ್ತಾನೆ. ಒಪ್ಕೊಂಡಿರೋದ್ರಿಂದನೇ ಸಿರಾಜುದ್ದೌಲನಿಗೆ ಒಂದು ಈ ಪ್ಲಾಸ್ಟಿಕ್ ಕದನದಲ್ಲಿ ಆತನಿಗೆ ಸೋಲಿಸಿ ಏನು ಅವನಿಗೆ ಕೊಂದು ಬಿಡ್ತಾರೆ. ಕೊಂದು ಮೀರ್ ಜಾಫರ್ನಿಗೆ ನವಾಬನ ಪಟ್ಟ ಕೊಡ್ತಾರೆ. ಆದ್ದರಿಂದ ಬ್ರಿಟಿಷರು ಅವನನ್ನು ಪದಚ್ಯುತಿಗೊಳಿಸಿ ಅವನ ಅಳಿಯ ಮೀರ್ ಕಾಸಿಂನನ್ನು ನವಾಬನ ಹುದ್ದೆಗೇರಿಸಿದರು. ಈ ಮೀರ್ ಜಾಫರ್ ಏನು ಮಾಡ್ತಾನೆ? ಬ್ರಿಟಿಷರ ಅನೈತಿಕ ಕೆಲಸಗಳನ್ನು ಈತ ತಡಿತಾನೆ. ತಡೆಯೋದ್ರಿಂದನೇ ಅಂದರೆ ಅಲ್ಲಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ವ್ಯಾಪಾರದಲ್ಲಿ ಕೆಲವೊಂದಿಷ್ಟು ಮೋಸನ ಮಾಡ್ತಾ ಇರ್ತಾರೆ ಇವರು ಬ್ರಿಟಿಷರು. ಅದು ಇವನಿಗೆ ಗೊತ್ತಾಗುತ್ತೆ ಮೀರ್ ಜಾಫರನಿಗೆ. ಆಗ ಈತ ಏನು ಮಾಡ್ತಾನೆ? ಅವ್ರ ವಿರುದ್ಧ ತಿರುಗಿ ಬೀಳ್ತಾನೆ. ಇನ್ನಾಯ್ತು, ಇವನು ಸಹ ನಮಗೆ ಸಹಾಯ ಮಾಡೋದಿಲ್ಲ, ಇವನಿಂದನೂ ನಮಗೆ ಏನು ಹಣ ಆಸ್ತಿ ಏನೂ ಸಿಗೋಂಗಿಲ್ಲ ಅಂತ ಈ ಬ್ರಿಟಿಷರು ಏನು ಮಾಡ್ತಾರೆ, ಇವನ ಮೀರ್ ಜಾಫರನ ಅಳಿಯ ಇರ್ತಾನಲ್ಲ ಮೀರ್ ಕಾಸಿಮು, ಈತನಿಗೆ ಈ ನವಾಬನ ಹುದ್ದೆ ಕೊಡ್ತೀವಿ ಅಂತೇಳಿ ಈತನ ಜೊತೆನೂ ಒಪ್ಪಂದ ಮಾಡಿಕೊಂಡು ನವಾಬನ ಹುದ್ದೆಗೆ ಈತನಿಗೆ ಏರಿಸ್ತಾರೆ ಮೀರ್ ಕಾಸಿಂನನ್ನು. ಇದಕ್ಕೆ ಪ್ರತಿಯಾಗಿ ಮೀರ್ ಕಾಸಿಂ 3 ಜಿಲ್ಲೆಗಳ ಜಮೀನ್ದಾರಿ ಹಕ್ಕನ್ನು ಬ್ರಿಟಿಷರಿಗೆ ನೀಡಿದನು. ನೋಡಿ, 3 ಜಿಲ್ಲೆಗಳ ಜಮೀನ್ದಾರಿ ಹಕ್ಕನ್ನು ಈತ ಬ್ರಿಟಿಷರಿಗೆ ನೀಡ್ತಾನೆ ಮೀರ್ ಕಾಸಿಂ. ನೆಕ್ಸ್ಟ್ ಬಕ್ಸರ್ ಕದನ ನಡೆಯುತ್ತೆ. ಸಾರಿ, ಅಲ್ಲಿ 1765 ಅಂತ ಹೇಳಿದ್ನಲ್ಲ ನಾನು, ಅದು 65 ಅಲ್ಲ, 1764 ನೋಡಿ. ಸಾರಿ, ಸ್ವಲ್ಪ ಕನ್ಫ್ಯೂಸ್ ಆಯಿತು. ಕಾರಣಗಳು ಮತ್ತು ಫಲಿತಾಂಶಗಳು. ಈ ಬಕ್ಸರ್ ಕದನದ ಕಾರಣ ಮತ್ತು ಫಲಿತಾಂಶ ಏನಂತ ನೋಡೋಣ. ಮೀರ್ ಕಾಸಿಂ ಸ್ವತಂತ್ರ ಮನೋಭಾವದವನಾಗಿದ್ದನು. ಬ್ರಿಟಿಷರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದ ದಸ್ತಕ್ಗಳನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕಮುಕ್ತಗೊಳಿಸಿದನು. ನೋಡಿ, ಈತನಿಗೂ ಸಹ ಮನವರಿಕೆ ಆಗುತ್ತೆ. ಈಗ 3 ಜಿಲ್ಲೆಗಳ ಜಮೀನ್ದಾರಿ ಹಕ್ಕನ್ನು ನಮಗೆ ಕೊಡಬೇಕಂತ ಬ್ರಿಟಿಷರು ಒಪ್ಪಂದ ಮಾಡ್ಕೊಂಡು ಇವನಿಗೆ ನವಾಬನ ಪಟ್ಟ ಕೊಟ್ಟಿರ್ತಾರಲ್ಲ, ಆಮೇಲೆ ಈತನಿಗೂ ಸಹ ಮನವರಿಕೆ ಆಗುತ್ತೆ. ಇವ್ರೇನು ಮಾಡ್ತಾರೆ, ದಸ್ತಕಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗಿ ಏನು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಇತರ ವ್ಯಾಪಾರಿಗಳಿಗೂ ಸಹ ಸುಂಕಮುಕ್ತ ವ್ಯಾಪಾರ ಮಾಡೋದಕ್ಕೆ ಈತ ಅನುಮತಿ ಕೊಟ್ಟು ಬಿಡ್ತಾನೆ. ಆವಾಗ ಬ್ರಿಟಿಷರಿಗೆ ಹೊಡೆತ ಬೀಳುತ್ತೆ. ಈ ಬೇರೆಯವರೆಲ್ಲ ಸುಂಕ ಕೊಡ್ತಾ ಇದ್ರು, ಬಟ್ ಇವರು ಸುಂಕರಹಿತವಾಗಿ ವ್ಯಾಪಾರ ಮಾಡ್ತಾ ಇದ್ರಲ್ಲ, ಬ್ರಿಟಿಷರಿಗೆ ಲಾಭ ಆಗ್ತಾ ಇತ್ತು. ಆ ಲಾಭನ ಈತ ಮನವರಿಕೆ ಮಾಡಿಕೊಂಡು ಮೀರ್ ಕಾಸಿಮು ಇತರ ದೇಶೀಯ ವ್ಯಾಪಾರಿಗಳಿಗೂ ಕೂಡ ಸುಂಕಮುಕ್ತವಾಗಿ ವ್ಯಾಪಾರ ಮಾಡೋದಕ್ಕೆ ಅನುಮತಿ ಕೊಡ್ತಾನೆ. ಇದರಿಂದ ಕುಪಿತಗೊಂಡ ಬ್ರಿಟಿಷರು ಆತನನ್ನು ನವಾಬಗಿರಿಯಿಂದ ಕಿತ್ತೊಗೆದರು. ಇದರಿಂದ ಕುಪಿತನಾದ ಮೀರ್ ಕಾಸಿಂ ಸೇಡು ತೀರಿಸಿಕೊಳ್ಳಲು ಔಧ್ನ ನವಾಬ ಮತ್ತು ಮೊಘಲ್ ರಾಜನೊಂದಿಗೆ ಸೇರಿ ಒಂದು ಸೈನಿಕ ಮೈತ್ರಿಕೂಟವನ್ನು ಮಾಡಿಕೊಂಡನು. ಈ ಮೀರ್ ಕಾಸಿಂನನ್ನು ಕೆಳಗಿಳಿಸಿ ಮತ್ತೆ ಮೀರ್ ಜಾಫರನಿಗೆ ಅಲ್ಲಿ ನವಾಬನ ಪಟ್ಟ ಕೊಡ್ತಾರೆ. ಆಮೇಲೆ ಮೀರ್ ಕಾಸಿಂ ಏನು ಮಾಡ್ತಾನೆ, ಇವ್ರ ವಿರುದ್ಧ ಸೇಡು ತೀರಿಸ್ಕೊಳ್ಬೇಕಂತೇಳಿ ಔಧ್ನ ನವಾಬ ಆಮೇಲೆ ಮೊಘಲರ ರಾಜನೊಂದಿಗೆ ಒಪ್ಪಂದವನ್ನು ಮಾಡ್ಕೊತಾನೆ. ಈ ಮೈತ್ರಿಕೂಟದಲ್ಲಿ ಯಾರ್ಯಾರು ಇರ್ತಾರೆ ಅಂತಂದರೆ, ಒಂದು ನಿಮಿಷ, ಈ ಮೈತ್ರಿಕೂಟದಲ್ಲಿ ಮೀರ್ ಕಾಸಿಂ ಇರ್ತಾನೆ. ಆಮೇಲೆ ಔಧ್ನ ನವಾಬ ಸುಜಾ-ಉದ್-ದೌಲ್ ಅಂತ ಇರ್ತಾರೆ. ಔಧ್ನ ನವಾಬ ಯಾರು? ಸುಜಾ-ಉದ್-ದೌಲ್. ಸುಜಾ-ಉದ್-ದೌಲ್ ಮತ್ತು ಮೊಘಲರ 2ನೇ ಶಾ ಆಲಂ ಇರ್ತಾರೆ. 2ನೇ ಶಾ ಆಲಂ, 2ನೇ ಶಾ ಆಲಂ, ಸುಜಾ-ಉದ್-ದೌಲ್,
ಸುಜಾವುದ್ದೌಲ, ಆಮೇಲೆ ಮೀರ್ ಕಾಸಿಂ. ಈ ಮೂವರು ತ್ರಿಮೈತ್ರಿಕೂಟವನ್ನು ಮಾಡಿಕೊಂಡು ಈ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ. ಅಂದರೆ ಇದು ಬಕ್ಸರ್ ಕದನವನ್ನು ಮಾಡ್ತಾರೆ. ಈ ಬ್ರಿಟಿಷರಲ್ಲಿ ಯಾರು ಇರ್ತಾರೆ ಅಂದರೆ ಹೆಕ್ಟರ್ ಮನ್ರೋ ಇರ್ತಾರೆ ನೋಡಿ. ಹೆಕ್ಟರ್ ಮನ್ರೋ ಈತ ಬ್ರಿಟಿಷ್ ಸೇನಾಧಿಕಾರಿಯಾಗಿರ್ತಾನೆ. ಓಕೆ, ಈ ಮೈತ್ರಿಕೂಟವನ್ನು ಬ್ರಿಟಿಷರು ಬಕ್ಸರ್ ಎಂಬಲ್ಲಿ ನಡೆದ ಕದನದಲ್ಲಿ ಪರಾಜಯಗೊಳಿಸಿದರು. ಬ್ರಿಟಿಷರು ಏನು ಮಾಡ್ತಾರೆ, ಪರಾಜಯಗೊಳಿಸ್ತಾರೆ ಈ ತ್ರಿಮೈತ್ರಿಕೂಟವನ್ನು. ಕದನದ ಪರಿಣಾಮವಾಗಿ ಬ್ರಿಟಿಷರು ಇನ್ನಷ್ಟು ಪ್ರಬಲರಾದರು. ದುರ್ಬಲನಾಗಿದ್ದ ಮೊಘಲ್ ರಾಜನು ಬ್ರಿಟಿಷರ ಆಶ್ರಯ ಯಾಚಿಸಿದನು. ನೋಡಿ, ಇದರಲ್ಲಿ ಮೀರ್ ಕಾಸಿಂ ಏನು ಮಾಡ್ತಾನೆ, ಮೀರ್ ಕಾಸಿಂ ತೀರೋಗ್ಬಿಡ್ತಾನೆ. ಸುಜಾವುದ್ದೌಲ ಪಲಾಯನಗೈತಾನೆ, ರಣರಂಗದಿಂದ ಓಡೋಗ್ತಾನೆ. ಆಮೇಲೆ ಅವರು ಬ್ರಿಟಿಷರ ಕೈಗೆ ಸಿಕ್ಕಿದ್ದು 2ನೇ ಶಾ ಆಲಂ ಸಿಗ್ತಾನೆ, ಮೊಘಲರ ರಾಜ. ಈತನ ಏನು ಮಾಡ್ತಾನೆ, ಬ್ರಿಟಿಷರ ಆಶ್ರಯವನ್ನು ಯಾಚಿಸ್ತಾನೆ. ಅಂದರೆ ಒಂದಿಷ್ಟು ಒಪ್ಪಂದವನ್ನು ಮಾಡ್ಕೊತಾನೆ ಬ್ರಿಟಿಷರ ಜೊತೆಗೆ 2ನೇ ಶಾ ಆಲಂ ಮೊಘಲ್ ದೊರೆ. ದಿವಾನಿ ಹಕ್ಕಿನ ಪ್ರಾಪ್ತಿ, ಇದು ಎಷ್ಟರಲ್ಲಿ, 1765ರಲ್ಲಿ ಬರುತ್ತೆ ನೋಡಿ ದಿವಾನಿ ಹಕ್ಕಿನ ಪ್ರಾಪ್ತಿ. ಕಂಪನಿಯ ವ್ಯವಹಾರಗಳನ್ನು ಸುವ್ಯವಸ್ಥಿತಗೊಳಿಸಲು ಬ್ರಿಟಿಷ್ ಸರ್ಕಾರದ ರಾಬರ್ಟ್ ಕ್ಲೈವ್ನನ್ನು ಮತ್ತೊಮ್ಮೆ ಭಾರತಕ್ಕೆ ಗವರ್ನರ್ನನ್ನಾಗಿ ಕಳುಹಿಸಿತು. ಈಗಿಷ್ಟೆಲ್ಲ ಭಾರತದಲ್ಲಿ ಬ್ರಿಟಿಷರ ಹದಗೆಟ್ಟಿರ್ತಾರಲ್ಲ, ಬ್ರಿಟಿಷರ ಆರ್ಥಿಕ ಸ್ಥಿತಿ ಹದಗೆಡ್ತಾ ಇರುತ್ತೆ. ಅದಕ್ಕೆ ಆ ಕಂಪನಿ ಏನು ಮಾಡುತ್ತೆ, ಮತ್ತೆ ರಾಬರ್ಟ್ ಕ್ಲೈವ್ನನ್ನು ಭಾರತಕ್ಕೆ ಗವರ್ನರ್ ಆಗಿ ಕಳುಹಿಸುತ್ತೆ. ಆತನು ಇಲ್ಲಿಗೆ ಬಂದೊಡನೆ ಕಂಪನಿಯ ಅಧಿಕಾರವನ್ನು ಕಾನೂನುಬದ್ಧಗೊಳಿಸಲು ಮುಂದಾದನು. ಕಂಪನಿ ಅಧಿಕಾರ ಐತಲ್ಲ, ಅದನ್ನು ಕಾನೂನುಬದ್ಧಗೊಳಿಸಬೇಕು ಅಂತೇಳಿ ಮಾಡ್ತಾನೆ. ಮೊಘಲ್ ರಾಜ 2ನೇ ಶಾ ಆಲಂನೊಡನೆ ಒಪ್ಪಂದವನ್ನು ಮಾಡಿಕೊಂಡನು. 1765ರಲ್ಲಿ ಮೊಘಲ್ ರಾಜ 2ನೇ ಶಾ ಆಲಂ ಅಂದರೆ ಬಕ್ಸರ್ ಕದನದಲ್ಲಿ ಸೋತಿರ್ತಾನಲ್ಲ ಈತನ ಜೊತೆ ಒಪ್ಪಂದ ಮಾಡ್ಕೊತಾನೆ ರಾಬರ್ಟ್ ಕ್ಲೈವ್. ಒಪ್ಪಂದದಂತೆ ಕಂಪನಿಯು ಪ್ರತಿ ವರ್ಷ 26 ಲಕ್ಷ ರೂಪಾಯಿಯನ್ನು ಮೊಘಲ್ ರಾಜನಿಗೆ ನೀಡಬೇಕೆಂದು ನಿರ್ಧರಿಸಲಾಯಿತು. ನೋಡಿ, ಪ್ರತಿ ವರ್ಷ 26 ಲಕ್ಷ ರೂಪಾಯಿಯನ್ನು ಮೊಘಲ್ ರಾಜನಿಗೆ ಕಂಪನಿಯು ನೀಡಬೇಕು. ಕಂಪನಿನೇ ಮೊಘಲ್ ರಾಜನಿಗೆ ನೀಡಬೇಕು 26 ಲಕ್ಷ ಪ್ರತಿ ವರ್ಷ. ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಬಂಗಾಳ ಅಂದರೆ ಅಸ್ಸಾಂ ಬರುತ್ತೆ, ಅಸ್ಸಾಂ ಸಹಿತ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯಗಳ ದಿವಾನಿ ಹಕ್ಕನ್ನು ಪಡೆದರು. ನೋಡಿ ಎಷ್ಟು ಅಮಾನುಷವಾಗಿ ಇವರು ಇಲ್ಲಿ ಇದು ಮಾಡ್ತಾರೆ. ಈತನಿಗೆ ಮೊಘಲ್ ರಾಜನಿಗೆ ಪ್ರತಿ ವರ್ಷ 26 ಲಕ್ಷ ಕೊಟ್ಟು ಅದ್ರ ಬದಲಿಗೆ ಇವರೇನು ಮಾಡ್ತಾರೆ, ಬಂಗಾಳ, ಬಿಹಾರ, ಒಡಿಸ್ಸಾಗಳ ಮೇಲೆ ದಿವಾನಿ ಹಕ್ಕನ್ನು ಪಡಿತಾರೆ. ದಿವಾನಿ ಅಂದರೆ ಭೂಕಂದಾಯವನ್ನು ಸಂಗ್ರಹಿಸುವ ಹಕ್ಕು. ಇವೇನಾಗಿರ್ತವೆ, ಈ ಬಂಗಾಳ, ಬಿಹಾರ, ಒಡಿಸ್ಸಾ ಇವುಗಳು ಸಂಪದ್ಭರಿತವಾದ ಪ್ರಾಂತ್ಯಗಳಾಗಿರ್ತವೆ. ಇಲ್ಲಿಂದ ತುಂಬ ಜಾಸ್ತಿ ಕಂದಾಯ ಬರ್ತಾ ಇರುತ್ತೆ. ಇವುಗಳ ಕಂದಾಯವನ್ನು ತಾವು ಸಂಗ್ರಹ ಮಾಡಿಕೊಂಡು ತಾವೇ ಇಟ್ಕೊತಾರೆ. ಇದರಲ್ಲಿ ಈ ಕಂದಾಯದಲ್ಲಿ 1 ರೂಪಾಯಿ ಕೂಡ ರಾಜನಿಗೆ ಕೊಡೋದಿಲ್ಲ. ಬಟ್ ಅದ್ರ ಪ್ರತಿಯಾಗಿ ಪ್ರತಿ ವರ್ಷ 26 ಲಕ್ಷ ರೂಪಾಯಿ ಕೊಡ್ತಾರಂತೆ. ದಿವಾನಿ ಹಕ್ಕಿನ ಪರಿಣಾಮ ಏನಾಯಿತು ಅಂದರೆ, ಈಸ್ಟ್ ಇಂಡಿಯಾ ಕಂಪನಿಯು ದಿವಾನಿ ಹಕ್ಕಿನ ಮೂಲಕ ಬಂಗಾಳದಲ್ಲಿ ಅಧಿಕೃತ ಸಾರ್ವಭೌಮತ್ವವನ್ನು ಪಡೆದುಕೊಂಡಂತಾಯಿತು. ಅಂದರೆ ಅಲ್ಲಿ ಬಂಗಾಳದ ಮೇಲೆ ಅಧಿಕೃತವಾಗಿ ಇವರೇನು ಮಾಡ್ತಾರೆ, ಸಾರ್ವಭೌಮತ್ವವನ್ನು ಪಡಿತಾರೆ. ನೋಡಿ, ಈಗ ಅಲ್ಲಿ ಭೂಕಂದಾಯ ಸಂಗ್ರಹ ಮಾಡೋದು ಅವರು ಹಕ್ಕು ಪಡೆದಿದ್ದಾರಂತಂದಮೇಲೆ ಇಂಡೈರೆಕ್ಟ್ಲಿ ಅಲ್ಲಿರ್ತಕ್ಕಂಥ ಜನರ ಮೇಲೆ ಇವರೇ ಅಧಿಕಾರ ಚಲಾಯಿಸುವಂತೆ ಆಯಿತು. ಅದು ತೆರಿಗೆಯನ್ನು ವಿಧಿಸುವ ಹಾಗೂ ಸಂಗ್ರಹಿಸುವ ವಿಚಾರದಲ್ಲಿ ಸ್ವಾತಂತ್ರ್ಯವನ್ನು ಹೊಂದಿತು. ದಿವಾನಿ ಹಕ್ಕು ಅವ್ರಿಗೆ ಕೊಟ್ಟಾದ ಮೇಲೆ ಅವರು ತೆರಿಗೆ ಯಾವ ರೀತಿ ಆದರೂ ವಿಧಿಸ್ಬೋದು, ಯಾವ ರೀತಿ ಆದರೂ ಸಂಗ್ರಹಿಸ್ಬೋದು. ಅದಕ್ಕೆ ಸಂಪೂರ್ಣವಾಗಿ ಅವರಿಗೆ ಸ್ವಾತಂತ್ರ್ಯವಿರುತ್ತೆ. ಇದರಿಂದಾಗಿ ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು. ಕಂಪನಿಯು ಕಂದಾಯದ ರೂಪದಲ್ಲಿ ಕೋಟ್ಯಂತರ ರೂಪಾಯಿ ಸಂಗ್ರಹಿಸಿ ತನ್ನ ಖಜಾನೆ ತುಂಬಿಸಿಕೊಂಡಿತು. ಸಂಪದ್ಭರಿತವಾದ ಪ್ರಾಂತ್ಯವಾಗಿರುತ್ತೆ ಬಂಗಾಳ. ಅಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ದೋಚಿಕೊಂಡು ತಮ್ಮ ಖಜಾನೆಯನ್ನು ತುಂಬಿಸ್ಕೊತಾರೆ ಬ್ರಿಟಿಷರು. 1767ರಲ್ಲಿ ರಾಬರ್ಟ್ ಕ್ಲೈವ್ ಇಂಗ್ಲೆಂಡಿಗೆ ಮರಳಿದನು. ಬಂಗಾಳದಲ್ಲಿ ದುರಾಡಳಿತ ನಡೆಯುತ್ತಲೇ ಇತ್ತು. ಇದೇ ವೇಳೆ ಭೀಕರ ಬರಗಾಲವೊಂದು ಕಾಲಿಟ್ಟಿತು. ಬಂಗಾಳದ ಸುಮಾರು 1/3 ಜನರು ಹಸಿವಿನಿಂದ ಅಸುನೀಗಿದರು. ಪರಿಸ್ಥಿತಿಯ ಲಾಭ ಪಡೆಯಲೆಂದೇ
ಕಂಪನಿಯು ಮಾರುಕಟ್ಟೆಯಲ್ಲಿದ್ದ ಅಕ್ಕಿಯನ್ನೆಲ್ಲ ಖರೀದಿಸಿ ಗರಿಷ್ಠ ಬೆಲೆಗೆ ಮಾರಿ ಅಪಾರ ಲಾಭ ಗಳಿಸಿತು. ಇದು ಬ್ರಿಟಿಷರ ಆರ್ಥಿಕ ಶೋಷಣೆ ಮತ್ತೊಂದು ಮುಖವಾಗಿತ್ತು. ನೋಡಿ, ಅಲ್ಲಿ ಭೀಕರ ಬರಗಾಲ ಉಂಟಾಗಿದೆ ಅಂತಂದಾಗ್ಲೂ ಇವರು ಸುಮ್ಮನೆ ಬಿಡೋದಿಲ್ಲ. ಹೋಗ್ಲಿ ಬಿಡು ಪಾಪ, ಇಷ್ಟೆಲ್ಲ ದೋಚ್ಕೊಂಡಿದ್ದೀವಿ, ಅವ್ರು ಬದುಕಲಿ ಬಿಡ ಅಂತ ಬಿಡೋದಿಲ್ಲ. ಇಂಥ ಕ್ರೂರ ಮನುಷ್ಯರಿರ್ತಾರೆ ಇವ್ರು. ಅಂದರೆ ಅವರಿಂದನೇ ಎಲ್ಲ ಅಕ್ಕಿನ ತಾವೇ ಕೊಂಡ್ಕೊಂಡು ಮತ್ತೆ ಅವರಿಗೆ ದುಬಾರಿ ಬೆಲೆಗೆ, ಈಗ ಒಂದು 50 ರೂಪಾಯಿ ಕೊಂಡ್ಕೊಂಡಿರ್ತಾರೆ ಅಂತ ಇಟ್ಕೊಳ್ರಿ, ಅದನ್ನು 100 ರೂಪಾಯಿ ಮಾರೋದು. ಈ ಥರ ದುಬಾರಿ ಬೆಲೆಗೆ ಮಾರಿ ಇನ್ನೊಂದಿಷ್ಟು ಅವರಿಗೆ ಅಮಾನುಷವಾಗಿ ಶೋಷಣೆ ಮಾಡ್ತಾರೆ ಈ ಬ್ರಿಟಿಷರು. ಓಕೆ, ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಗ್ಗೆ ನೋಡೋಣ. ರೆಗ್ಯುಲೇಟಿಂಗ್ ಆ್ಯಕ್ಟ್ 1773ರಲ್ಲಿ ಜಾರಿಗೆ ಬರುತ್ತೆ. ನೋಡಿ, ರೆಗ್ಯುಲೇಟಿಂಗ್ ಆ್ಯಕ್ಟ್ ಯಾವಾಗ ಬಂತು ಅಂದಾಗ 1773 ಅನ್ನೋದು ನೆನಪಲ್ಲಿರಲಿ. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಬ್ರಿಟಿಷ್ ಅಧಿಕಾರಿಗಳು ಅನೈತಿಕ ಮಾರ್ಗದಿಂದ ಹಣವನ್ನು ಕೊಳ್ಳೆ ಹೊಡೆಯತೊಡಗಿದರು. ಈ ಹಿನ್ನೆಲೆಯಲ್ಲಿ ಇಂಗ್ಲೆಂಡಿನ ಸರ್ಕಾರ ಕಂಪನಿಯ ಚಟುವಟಿಕೆಗಳನ್ನು ವ್ಯವಸ್ಥಿತಗೊಳಿಸಿ ಅದನ್ನು ಹತೋಟಿಯಲ್ಲಿಡಲು ನಿರ್ಧರಿಸಿತು. ನೋಡಿ, ಇದು ಖಾಸಗಿ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ನೌಕರರು ಏನು ಮಾಡ್ತಾರೆ, ಲಂಚ ಮತ್ತು ಬೇರೆ ಬೇರೆ ರೀತಿಯಿಂದ ಹಣ ತಗೊಂಡು ತಾವು ಶ್ರೀಮಂತರಾಗ್ತಾ ಇರ್ತಾರೆ. ಕಂಪನಿಗೆ ಒಂದು ಅರ್ಧ ಕೊಟ್ಟು ತಾವು ಜಾಸ್ತಿ ಇಟ್ಕೊತಿರ್ತಾರೆ. ಇದನ್ನು ತಡಿಬೇಕು ಅಂತೇಳಿ ಇಂಗ್ಲೆಂಡ್ ಸರ್ಕಾರ ಏನು ಮಾಡುತ್ತೆ, ಕಂಪನಿ ಚಟುವಟಿಕೆಗಳನ್ನು ಸುವ್ಯವಸ್ಥೆಗೊಳಿಸಬೇಕು ಅಂತೇಳಿ ಈ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತರುತ್ತೆ. ಈ ನಿಟ್ಟಿನಲ್ಲಿ ಬ್ರಿಟಿಷ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಎಂಬ ಕಾಯ್ದೆಯನ್ನು ಜಾರಿಗೆ ತಂತು. ಬ್ರಿಟಿಷ್ ಸಂಸತ್ತು ಏನು ಮಾಡುತ್ತೆ, ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತರುತ್ತೆ. ಕಾಯ್ದೆ ಪ್ರಕಾರ ವಾರನ್ ಹೆಸ್ಟಿಂಗ್ಸನು ಪ್ರಥಮ ಗವರ್ನರ್ ಜನರಲ್ ಆಗಿ ನೇಮಿಸಲ್ಪಟ್ಟನು. ನೋಡಿ, ಈ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಗವರ್ನರ್ ಜನರಲ್ನಾಗಿ ನೇಮಕ ಮಾಡಿದ್ದು ಯಾರನ್ನಂತ ಕೇಳಿದಾಗ ವಾರನ್ ಹೆಸ್ಟಿಂಗ್ಸ್ ಅನ್ನೋದು ನೆನಪಲ್ಲಿ ಇರಲಿ. ಈ ಕಾಯ್ದೆ ಪ್ರಕಾರ ವಾರನ್ ಹೆಸ್ಟಿಂಗ್ಸನು ಪ್ರಥಮ ಗವರ್ನರ್ ಜನರಲ್ ಆಗಿ ನೇಮಿಸಲ್ಪಟ್ಟನು. ಆನಂತರ 20ಕ್ಕಿಂತಲೂ ಹೆಚ್ಚು ಮಂದಿ ಗವರ್ನರ್ ಜನರಲ್ಗಳು ಆಡಳಿತವನ್ನು ನಡೆಸಿದರು. ವಾರನ್ ಹೆಸ್ಟಿಂಗ್ಸ್ನ ನಂತರ 20ಕ್ಕೂ ಹೆಚ್ಚು ಜನ ಗವರ್ನರ್ ಜನರಲ್ ಆಗಿ ಅಧಿಕಾರಕ್ಕೆ ಬರ್ತಾರೆ. ಈ ಅವಧಿಯಲ್ಲಿ ಬ್ರಿಟಿಷರು ಕಲ್ಕತ್ತಾವನ್ನು ತಮ್ಮ ಅಧಿಕಾರದ ಕೇಂದ್ರ ಸ್ಥಾನವನ್ನಾಗಿ ಪರಿವರ್ತಿಸಿಕೊಂಡು ಪ್ರಾಂತೀಯ ಸರ್ಕಾರಗಳ ಕಾರ್ಯವೈಖರಿಯನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು. ನೋಡಿ, ಇವರು ಕಲ್ಕತ್ತಾವನ್ನು ತಮ್ಮ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ಪ್ರಾಂತೀಯ ಸರ್ಕಾರಗಳ ಕಾರ್ಯವೈಖರಿ ಅಂದರೆ ಅವರ ಕಾರ್ಯಗಳು ಇರ್ತಾವಲ್ಲ ಅವೆಲ್ಲ ತಮ್ಮ ಹತೋಟಿಗೆ ತೆಗೆದುಕೊಳ್ತಾರೆ ಬ್ರಿಟಿಷರು. ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸಲು 1784ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಬ್ರಿಟಿಷ್ ಸರ್ಕಾರ. ಇದು ಸುಮಾರು 4 ಇರ್ತವೆ, 4 ಅನ್ಕೊಂಡಿದ್ದೀನಿ. 10 ವರ್ಷಕ್ಕೊಂದ್ಸರಿ ಪಿಟ್ಸ್ ಇಂಡಿಯಾ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಇದು ಪ್ರಥಮ ಪಿಟ್ಸ್ ಇಂಡಿಯಾ ಕಾಯ್ದೆ ಆಗಿರುತ್ತೆ. 1718ರಲ್ಲಿ ಇದನ್ನು ಜಾರಿಗೆ ತರ್ತಾರೆ. ಓಕೆ, ನೆಕ್ಸ್ಟು ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. ಆಂಗ್ಲೋ ಮೈಸೂರು ಯುದ್ಧಗಳು ಎಷ್ಟರಲ್ಲಿ ನಡೀತವೆ ಅಂದಾಗ 1767ರಿಂದ 1799ರವರೆಗೂ ನಡೆಯುತ್ತೆ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ಬ್ರಿಟಿಷರ ವಿರುದ್ಧ ನಡೆಸಿದ್ದ 4 ಯುದ್ಧಗಳನ್ನು ಕುರಿತು ಮುಂದಿನ ಅಧ್ಯಾಯಗಳಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಅಂದರೆ ಮುಂದಿನ ಅಧ್ಯಾಯದಲ್ಲಿ ಈ ಆಂಗ್ಲೋ ಮೈಸೂರು ಯುದ್ಧಗಳು ಎಷ್ಟು ನಡೆದವು, ಯಾರ ಮಧ್ಯೆ ನಡೀತು, ಅದರಲ್ಲಿ ಯಾರು ಗೆದ್ದರು, ಯಾರು ಸೋತರು, ಆಂಗ್ಲೋ ಮೈಸೂರು ಯುದ್ಧಗಳಿಂದ ಏನೆಲ್ಲ ಪರಿಣಾಮಗಳಾದವು ಎಲ್ಲವನ್ನು ಸಹ ಸವಿವರವಾಗಿ ಮುಂದಿನ ಅಧ್ಯಾಯಗಳಲ್ಲಿ ಕೊಡಲಾಗಿದೆ ಅನ್ನೋದು ಇಲ್ಲಿ ಹೇಳಿದ್ದಾರೆ. 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಾಗ್ತಾರೆ, ಹೈದರ್ ಅಲಿ ಸೋತು ತೀರು ಹೋಗ್ತಾರೆ. ಆ ಯುದ್ಧವನ್ನು ಟಿಪ್ಪು ಸುಲ್ತಾನ್ ಮುಂದುವರಿಸ್ತಾರೆ. ನೆಕ್ಸ್ಟ್ 4ನೇ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ನಡೆಯುತ್ತೆ. ಈ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುನು ಕೂಡ ತೀರು ಹೋಗ್ತಾರೆ. ಈ ಯುದ್ಧಗಳ ಪರಿಣಾಮವಾಗಿ ಟಿಪ್ಪುವಿನ ಅಧೀನದಲ್ಲಿದ್ದ ಮೈಸೂರು ರಾಜ್ಯವನ್ನು ಬ್ರಿಟಿಷರು ವಶಪಡಿಸಿಕೊಂಡರು. ಈತ ತೀರು ಹೋದ್ಮೇಲೆ ಏನಾಗುತ್ತೆ, ಈ ಮೈಸೂರು ರಾಜ್ಯವನ್ನು ಬ್ರಿಟಿಷರು ವಶಪಡಿಸ್ಕೊಂಡು ಅದನ್ನು 4 ಭಾಗಗಳಾಗಿ ವಿಂಗಡಿಸ್ತಾರೆ. 4 ಭಾಗಗಳನ್ನಾಗಿ ಮಾಡಿ ಒಂದು ಭಾಗವನ್ನು ತಾವಿಟ್ಕೊತಾರೆ, ಇನ್ನೊಂದು ಭಾಗವನ್ನು ಹೈದರಾಬಾದಿನ ನಿಜಾಮನಿಗೆ ಕೊಡ್ತಾರೆ, ಮತ್ತೊಂದು ಭಾಗವನ್ನು ಮರಾಠರಿಗೆ ಕೊಡ್ತಾರೆ, ಉಳಿದ ಭಾಗವನ್ನು
ಮೈಸೂರು ಒಡೆಯರ್ ಮನೆತನಕ್ಕೆ ವಹಿಸಿಕೊಡ್ತಾರೆ. ಮೈಸೂರು ಮನೆತನದವರೇ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರಲ್ಲ ಮುಂಚೆ, ಅವರಿಗೆ ಬಿಟ್ಟುಕೊಡ್ತಾರೆ ಒಂದು ಭಾಗವನ್ನು. ಇದರಿಂದ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಶಕ್ತಿ ಕ್ರಮೇಣ ವೃದ್ಧಿಸಿತು. ನೋಡ್ರಿ, ಹೈದರಾಬಾದಿನ ನಿಜಾಮ ಆಮೇಲೆ ಮರಾಠರು ಇವರು ನಮ್ಮ ಭಾರತೀಯರ ವಿರುದ್ಧನೇ ಈ ಬ್ರಿಟಿಷರಿಗೆ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಇವ್ರು ಏನು ಮಾಡ್ತಾರೆ, ಆ ಮೈಸೂರು ಭಾಗವನ್ನು ಒಂದೊಂದು ಭಾಗವನ್ನು ಇವರಿಗೆ ಕೊಡ್ತಾರೆ. ಈ ರೀತಿಯಾಗಿ ಹಂತ ಹಂತವಾಗಿ ಬ್ರಿಟಿಷರು ವೃದ್ಧಿ ಆಗ್ತಾ ಬರ್ತಾರೆ, ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊತ ಬರ್ತಾರೆ. ಓಕೆ, ನೆಕ್ಸ್ಟು ಆಂಗ್ಲೋ ಮರಾಠ ಯುದ್ಧಗಳು ಬರ್ತವೆ. ಈ ಮೂರನೇ ಪಾಣಿಪತ್ ಕದನವು ಅಹ್ಮದ್ ಶಾ ಅಬ್ದಾಲಿ ಮತ್ತು ಮರಾಠರ ಮುಖಂಡರು ಯಾರಾಗಿರ್ತಾರೆ, ಬಾಲಾಜಿ ಬಾಜಿರಾವ್ ಆಮೇಲೆ ಸದಾಶಿವರಾವ್ ಕೂಡ ಇಲ್ಲಿ ಇರ್ತಾರೆ. ಸದಾಶಿವರಾವ್ ಮತ್ತು ಅಹ್ಮದ್ ಶಾ ಅಬ್ದಾಲಿ ಇವ್ರ ನಡುವೆ ನಡೆಯುತ್ತೆ. ಸದಾಶಿವರಾವ್ ಬಾವು ಅಂತ ಬರ್ತಾರೆ. ಇವ್ರ ನಡುವೆ ಈ ಮೂರನೇ ಪಾಣಿಪತ್ ಕದನ ನಡೆಯುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಮರಾಠರು ಸೋತ್ ಬಿಡ್ತಾರೆ. ಇವರು ಸೋಲ್ತಾರೆ. ಅಹ್ಮದ್ ಶಾ ಅಬ್ದಾಲಿ ಇದರಲ್ಲಿ ಜಯಗಳಿಸ್ತಾನೆ. ಈ ಯುದ್ಧದಿಂದ ಏನಾಗುತ್ತೆ, ಮರಾಠರು ತಮ್ಮ ಪ್ರಾಬಲ್ಯವನ್ನು ಕಳೆದುಕೊಳ್ತಾರೆ ದಕ್ಷಿಣ ಭಾರತದಲ್ಲಿ. ಆದರೆ ಅಲ್ಪ ಕಾಲದಲ್ಲೇ ಅವರಲ್ಲಿ ಅಂತಃಕಲಹಗಳು ಉಂಟಾದವು. ಈ ಮರಾಠರು ಏನು ಮಾಡ್ತಾರೆ, ಮೂರನೇ ಪಾಣಿಪತ್ ಕದನದಲ್ಲಿ ಪರಾಜಯಗೊಂಡು ಮರಾಠರು ಮತ್ತೆ ಬೇಗ ಚೇತರಿಸಿಕೊಳ್ಳೋದಕ್ಕಾಗೋದಿಲ್ಲ. ಬಟ್ ಹಂತ ಹಂತವಾಗಿ ಚೇತರಿಸ್ಕೊಂಡು ಬರ್ತಾರೆ. ಆದರೆ ಮತ್ತೆ ಅವರಲ್ಲೇ ಏನಾಗುತ್ತೆ, ಅಂತಃಕಲಹಗಳು ಉಂಟಾಗಿ ಇದರ ಲಾಭವನ್ನು ಪಡೆಯಲು ಇಂಗ್ಲಿಷರು ಹಲವು ರೀತಿ ಯುಕ್ತಿಗಳನ್ನು ಬಳಸಿದರು. ನೋಡಿ, ಈಗ ನಮ್ಮಲ್ಲಿ ಕೆಲವೊಂದಿಷ್ಟು ಏನೋ ಅಂತಃಕಲಹಗಳು ಆಗ್ತಾ ಇರ್ತಾವಲ್ಲ, ಆವಾಗ ಏನು ಮಾಡ್ತಾರೆ, ಹೋಗಿ ಬ್ರಿಟಿಷರು ಯಾಚನೆ ಪಡೆದಾಗ ಅವ್ರೇನು ಮಾಡ್ತಾರೆ, ನಮ್ಮ ರಾಜಕೀಯದಲ್ಲಿ ತಲೆದೂರಿಸಿ ನಮ್ಮಲ್ಲೇ ಯುದ್ಧ ಮಾಡೋದಕ್ಕೆ ಹಚ್ಚಿಬಿಡ್ತಾರೆ ಇವರು ಬ್ರಿಟಿಷರು. ಜೊತೆಗೆ ಮರಾಠರೊಂದಿಗೆ 3 ಬಾರಿ ಯುದ್ಧವನ್ನು ಮಾಡಿದರು. ಈ ಆಂಗ್ಲೋ ಮರಾಠ ಯುದ್ಧಗಳು ಎಷ್ಟು ನಡೀತವೆ ಅಂದರೆ 3 ಬಾರಿ ನಡೆಯುತ್ತವೆ. ಆಂಗ್ಲೋ ಮೈಸೂರು 4 ಸಾರಿ. ಇವುಗಳನ್ನು ಆಂಗ್ಲೋ ಮರಾಠ ಯುದ್ಧಗಳಂತ ಕರೀತಾರೆ. ಅಂತಿಮವಾಗಿ ಪೇಶ್ವೆ ಬ್ರಿಟಿಷರಿಗೆ ಶರಣಾದರು. ಈ ಯುದ್ಧಗಳಲ್ಲಿ ಮರಾಠರು ಸೋತು ಅವರ ಸಮಸ್ತ ಪ್ರದೇಶಗಳು ಇಂಗ್ಲಿಷರ ವಶವಾದವು. ನೋಡಿ, ಮೂರನೇ ಪಾಣಿಪತ್ ಕದನ ಆದರೂ ಸಹ ಇವರು ಅಷ್ಟೊಂದು ತಮ್ಮ ಸಾಮ್ರಾಜ್ಯವನ್ನೆಲ್ಲ ಕಳೆದುಕೊಂಡಿರೋದಿಲ್ಲ. ಬಟ್ ಇದೇನು ಆಂಗ್ಲೋ ಮರಾಠ ಯುದ್ಧಗಳಾಗ್ತಾವಲ್ಲ, ಇದರಲ್ಲಿ ಸೋತು ಸಂಪೂರ್ಣವಾಗಿ ತಮ್ಮ ಸಾಮ್ರಾಜ್ಯವನ್ನೆಲ್ಲ ಬ್ರಿಟಿಷರಿಗೆ ಒಪ್ಪಿಸಿಬಿಡ್ತಾರೆ. ಅಂದರೆ ಪೂರ್ತಿಯಾಗಿ ಅವರಿಗೆ ಶರಣಾಗತರಾಗ್ತಾರೆ. ಇಂಗ್ಲಿಷರು ಪೇಶ್ವೆ ಪಟ್ಟವನ್ನು ಕೂಡ ರದ್ದು ಮಾಡ್ತಾರೆ. ಓಕೆ, ಅದೇನೋ ಅಂತಾರಲ್ಲ, ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡ್ರು ಅಂತ ಅಂತಾರಲ್ಲ, ಗಾದೆನೇ ಐತಲ್ಲ, ಆ ಥರ ಆಯ್ತಿದು. ತಮ್ಮಲ್ಲಿದ್ದ ಜಗಳನ ತಾವೇ ಅದು ಬಗೆಹರಿಸ್ಕೋಬೇಕು. ಅದನ್ನ ಬಿಟ್ಟು ಅವ್ರನ್ನ ಮಧ್ಯೆ ಕರೆಸ್ತಾರೆ. ಅವರಿಬ್ಬರನ್ನು ಬಡಿದು ಎಲ್ಲ ಆಸ್ತಿ ಅಂತಸ್ತೆಲ್ಲ ಅವರು ಕಸ್ಕೊಂಡು ಬಿಡ್ತಾರೆ. ಅದೇ ರೀತಿ ಆಗಿದೆ ನೋಡಿ ಮರಾಠರಿಗೂ ಕೂಡ. ಆಂಗ್ಲೋ ಸಿಖ್ ಯುದ್ಧಗಳು 18ನೇ ಶತಮಾನದ ಉತ್ತರಾರ್ಧದಲ್ಲಿ ಸಿಖ್ಖರಲ್ಲಿ ಅನೇಕ ಪಂಗಡಗಳಿದ್ದವು. ಇಂತಹ ಪಂಗಡಗಳನ್ನು ಮಿಸಲ್ ಅಂತ ಕರಿತಾ ಇದ್ರು. ರಣಜಿತ್ ಸಿಂಗ್ ಎಂಬ ಪರಾಕ್ರಮಿ ಯುವಕನು ಮಿಸಲ್ ಒಂದರ ನಾಯಕನಾಗಿದ್ದನು. ಈ ಪಂಗಡಗಳಿರ್ತಾವಲ್ಲ, ಅವಕ್ಕೆ ಮಿಸಲ್ ಅಂತ ಕರಿತಾ ಇದ್ರು. ಅಂತಹ ಒಂದು ಪಂಗಡದ ನಾಯಕ ಆಗಿರ್ತಾನೆ ರಣಜಿತ್ ಸಿಂಗ್. ಈತನು ತನ್ನ 18ನೇ ವಯಸ್ಸಿನಲ್ಲಿ ಲಾಹೋರಿನ ರಾಜನಾದನು. ನೋಡಿ, 18ನೇ ವಯಸ್ಸಿನಲ್ಲಿ ಲಾಹೋರ್ ಅಂದರೆ ಪಂಜಾಬಿನ ರಾಜನಾಗಿರ್ತಾನೆ. ಸಿಖ್ಖರನ್ನ ಒಗ್ಗೂಡಿಸಿ ಪ್ರಬಲ ರಾಜಕೀಯ ಶಕ್ತಿಯಾಗಿ ಮಾರ್ಪಡಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ. ಈ ಸಿಖ್ಖರನ್ನ ಎಲ್ಲ ಸಿಖ್ಖರನ್ನ ಒಗ್ಗೂಡಿಸಿ ಅಂದ್ರೆ ಒಂದಾಗಿ ಮಾಡಿ ಒಂದು ಪ್ರಬಲ ರಾಜಕೀಯ ಶಕ್ತಿಯಾಗಿ ಮಾಡಿರ್ತಾನೆ ಈ ರಣಜಿತ್ ಸಿಂಗ್. ಸುಮಾರು 4 ದಶಕಗಳ ಕಾಲ ಪಂಜಾಬ್ ರಾಜ್ಯವನ್ನಾಳಿದ ಈತನು ಆಧುನಿಕ ಭಾರತದ ಓರ್ವ ಸ್ಮರಣೀಯ ಮಹಾರಾಜನಾಗಿದ್ದ. ಆಧುನಿಕ ಭಾರತದ ಯುಗದಲ್ಲಿ ಈತ ಒಬ್ಬ ಸ್ಮರಣೀಯ ರಾಜನಾಗಿದ್ದ. ನೋಡಿ, 18ನೇ ವಯಸ್ಸಿನಲ್ಲೇ ಪಟ್ಟಾಭಿಷೇಕ ಮಾಡಿಕೊಂಡು ಒಂದು ರಾಜ್ಯಭಾರ ಮಾಡೋದಂದ್ರೆ ಸುಮ್ಮನೆ ಅಲ್ಲ. ರಣಜಿತ್ ಸಿಂಗನ ಮರಣ ನಂತರ 1839ರಲ್ಲಿ ಈತ ಮರಣ ಹೊಂತಾನೆ. ರಾಜ್ಯದಲ್ಲಿ ರಾಜಕೀಯ ಗೊಂದಲ ತಲೆದೋರಿದವು. ಈತನ ಮರಣ ನಂತರ ಏನಾಗುತ್ತೆ, ರಾಜಕೀಯ ವಿಷಯದಲ್ಲಿ ಗೊಂದಲಗಳು ಬರ್ತವೆ.
ಇಂತಹ ಸಂದರ್ಭವನ್ನೇ ಬ್ರಿಟಿಷರು ಕಾಯುತ್ತಿದ್ದರು. ಬ್ರಿಟಿಷ್ ಮತ್ತು ಸಿಖ್ಖರ ನಡುವೆ 4 ಯುದ್ಧಗಳು ನಡೆದವು. ಕೊನೆಗೆ ಸಿಖ್ಖರು ಸೋಲಾಯಿತು. ಪಂಜಾಬ್ ರಾಜ್ಯ ಬ್ರಿಟಿಷರ ವಶವಾಯಿತು. ನೋಡಿ, ಇಲ್ಲೂ ಸಹ ಸಿಖ್ಖರು ಸೋಲ್ತಾರೆ. ಅವರೆಲ್ಲ ಸಾಮ್ರಾಜ್ಯ ಬ್ರಿಟಿಷರ ವಶವಾಗುತ್ತೆ. ಎಷ್ಟರಲ್ಲಿ ಅಂದಾಗ 1849ರಲ್ಲಿ ಈ ಪಂಜಾಬ್ ಪ್ರಾಂತ್ಯ ಎಲ್ಲ ಬ್ರಿಟಿಷರ ವಶವಾಗುತ್ತೆ. ಅಫ್ಘಾನ್ ರಾಜನು ರಣಜಿತ್ ಸಿಂಗನ ರಾಜಕೀಯ ಆಶ್ರಯ ಪಡೆದಿದ್ದು ಈ ಸಂದರ್ಭದಲ್ಲಿ ಕೊಹಿನೂರ್ ವಜ್ರವನ್ನು ರಣಜಿತ್ ಸಿಂಗನಿಗೆ ಉಡುಗೊರೆಯಾಗಿ ನೀಡಿದ್ದನು. ನೋಡಿ, ಅಫ್ಘಾನ್ ರಾಜ ಇರ್ತಾನಲ್ಲ ನಾದಿರ್ ಶಾ, ಆತ ಏನು ಮಾಡ್ತಾನೆ, ಈ ರಣಜಿತ್ ಸಿಂಗನ ರಾಜಕೀಯ ಆಶ್ರಯವನ್ನು ಪಡೆದಿರ್ತಾನೆ. ಆಗ ನಾದಿರ್ ಶಾ, ಇಲ್ಲಿ ಡೌಟ್ ಬರ್ತಾ ಇದೆ, ನಾದಿರ್ ಶಾನು ಒಟ್ಟಿನಲ್ಲಿ ನಾದಿರ್ ಶಾ ಈ ಕೊಹಿನೂರ್ ವಜ್ರವನ್ನು ಕೊಳ್ಳೆ ಹೊಡೆದು ಹೋಗಿರ್ತಾನೆ. ಬಟ್ ಈ ಅಫ್ಘಾನ್ ರಾಜ ಏನು ಮಾಡ್ತಾನೆ, ರಣಜಿತ್ ಸಿಂಗನ ರಾಜಕೀಯದಲ್ಲಿ ಆಶ್ರಯವನ್ನು ಪಡೆದಿರ್ತಾನಲ್ಲ, ಆತನ ಸಾಮ್ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ, ಕೊಹಿನೂರ್ ವಜ್ರವನ್ನು ರಣಜಿತ್ ಸಿಂಗನಿಗೆ ಉಡುಗೊರೆಯಾಗಿ ನೀಡಿರ್ತಾನೆ. ನೋಡಿ, ಇದು ನೆನಪಲ್ಲಿ ಇಟ್ಕೊಳ್ರಿ. ಬ್ರಿಟಿಷರ ಕುಟಿಲ ನೀತಿಗಳು. ಸಹಾಯಕ ಸೈನ್ಯ ಪದ್ಧತಿ ಇದು ಎಷ್ಟು ಅಮಾನುಷವಾದವಾಗದಂದರೆ ನೋಡಿ, ಇಲ್ಲೇ ಇದನ್ನು ನೋಡೋಣ. ಲಾರ್ಡ್ ವೆಲ್ಲೆಸ್ಲಿ 1799ರಿಂದ 1805ರವರೆಗೆ ಈತ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಲಾರ್ಡ್ ವೆಲ್ಲೆಸ್ಲಿ ಎಂಬ ಗವರ್ನರ್ ಜನರಲ್ ಬ್ರಿಟಿಷರ ಪರಮಾಧಿಕಾರವನ್ನು ಸ್ಥಾಪಿಸಲು ಉಪಾಯವೊಂದನ್ನು ಮಾಡ್ತಾನೆ. ನೋಡಿ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು ಅಂತ ಈ ಹಿಂದೆ ಸಾಕಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೋಡಿ, ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಅದು ಎಷ್ಟರಲ್ಲಿ ಅಂತ ಕೇಳಿದ್ದಾರೆ. ಮೇ ಬಿ 1799 ಅಂತ ಅನಿಸುತ್ತೆ. ನೋಡೋಣ, ಮುಂದೆ ಕೊಟ್ಟಿದ್ರೆ ನೋಡೋಣ. ತಮ್ಮ ನೆರೆಯ ರಾಜರಿಂದ ಅಪಾಯ ಉಂಟಾಗದಂತೆ ಬ್ರಿಟಿಷರ ಸೇನಾ ಸಹಾಯ ಪಡೆಯಲು ಭಾರತದ ರಾಜರನ್ನು ಪ್ರೇರೇಪಿಸಿತು. ನೋಡಿ, ಈಗ ಯಾರೋ ಫಾರ್ ಎಕ್ಸಾಂಪಲ್ ಮರಾಠರು ಅನ್ಕೊಳ್ರಿ. ಈ ಮರಾಠರು ಮೊಘಲರು ಬದ್ಧ ವೈರಿಗಳಾಗಿರ್ತಾರೆ. ಮರಾಠರು ಇವ್ರೇನು ಮಾಡ್ತಾರೆ, ಮರಾಠರು ಈ ಬ್ರಿಟಿಷರ ಯಾಚನೆಯನ್ನು ಪಡಿಬೋದು, ಅಂದರೆ ನಮ್ಗೆ ಸಹಾಯ ಮಾಡ್ರಿ ಅಂತ ಕೇಳ್ಬೋದು. ಈ ಸಹಾಯಕ ಸೈನ್ಯ ಪದ್ಧತಿಗೆ ಇವರೇನಾದರೂ ಮರಾಠರು ಸೈನ್ ಹಾಕಿದರೆ ಇವರಿಗೆ ಯಾವುದೇ ರೀತಿಯಾದ ಇತರ ರಾಜ್ಯರಿಂದ ಯಾವುದೇ ತೊಂದರೆ ಆಗಲಾರ್ದಂಗೆ ಬ್ರಿಟಿಷರು ನೋಡ್ಕೊಳ್ಳೋದು, ಅದನ್ನೇ ಸಹಾಯಕ ಸೈನ್ಯ ಪದ್ಧತಿ ಅಂತಾರೆ. ನೋಡಿ, ಈ ನಿಟ್ಟಿನಲ್ಲಿ ಕೆಲವೊಮ್ಮೆ ಅವರನ್ನು ಬಲವಂತ ಕೂಡ ಮಾಡಿದನು. ಈ ಕೆಲವೊಬ್ಬರೇ ಬೇಡಪ್ಪ, ನಮ್ಗೆ ಸಹಾಯಕ ಸೈನ್ಯ ಪದ್ಧತಿ ಬೇಕಾಗಿಲ್ಲ, ನಾವೇ ನಮ್ಮ ರಕ್ಷಣೆ ಮಾಡ್ಕೊತೀವಿ ಅಂತ ಅಂದ್ರೂ ಸಹಿತ ಬಿಡ್ತಾ ಇರಲಿಲ್ಲ, ಬಲವಂತವಾಗಿ ಅವ್ರನ್ನ ಒಪ್ಪಿಸ್ತಿದ್ದ. ಈ ಪದ್ಧತಿಯನ್ನು ಒಪ್ಪಿಕೊಂಡ ರಾಜರು ಇಂಗ್ಲಿಷ್ ಸೇನಾಪಡೆಯನ್ನು ತಮ್ಮ ರಾಜ್ಯದಲ್ಲಿಟ್ಟುಕೊಂಡು ಅದರ ಖರ್ಚು ವೆಚ್ಚವನ್ನು ನಗದು ರೂಪದಲ್ಲಿ ಬ್ರಿಟಿಷರಿಗೆ ನೀಡಬೇಕಿತ್ತು. ಈ ರೀತಿ ಯಾರು ಸೈನ್ ಹಾಕಿರ್ತಾರಲ್ಲ ಅವರೇನು ಈ ಬ್ರಿಟಿಷರ ಸೈನಿಕರನ್ನು ತಮ್ಮ ರಾಜ್ಯದಲ್ಲಿ ಇಟ್ಕೋಬೇಕು. ಅವ್ರಿಗೆ ಬೇಕಾಗದ್ದೆಲ್ಲವಷ್ಟು ಈ ರಾಜರೇ ಭರಿಸಬೇಕಾಗಿತ್ತು. ಈಗ ಮರಾಠರು ಸೈನ್ ಹಾಕಿದಾರಂದಮೇಲೆ ಬ್ರಿಟಿಷರ ಸೈನಿಕರ ಖರ್ಚು ವೆಚ್ಚವೆಲ್ಲ ನಗದು ರೂಪದಲ್ಲಿ, ಅಂದರೆ ಹಣದ ರೂಪದಲ್ಲಿ ಇವರು ಕೊಡಬೇಕಾಗಿತ್ತು. ಇಲ್ಲವೇ ರಾಜ್ಯದ ಭೂಭಾಗವೊಂದನ್ನು ಬ್ರಿಟಿಷರಿಗೆ ಹಸ್ತಾಂತರಿಸಬೇಕಾಗಿತ್ತು. ನೀವು ಖರ್ಚು ವೆಚ್ಚ ನೋಡ್ಕೊಳ್ಳೋದಿಲ್ಲ, ಹಣ ಕೊಡೋದಕ್ಕಾಗೋದಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ಪ್ರಾಂತ್ಯವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಗಿತ್ತು. ಬ್ರಿಟಿಷರು ಈ ನೀತಿಯನ್ನು ಸಹಾಯಕ ಸೈನ್ಯ ಪದ್ಧತಿ ಅಂತ ಕರೆದರು. ಇದನ್ನು ಒಪ್ಪಿದ ಭಾರತೀಯ ಸಂಸ್ಥಾನಗಳು ಬ್ರಿಟಿಷರ ಸೈನಿಕ ವೆಚ್ಚವನ್ನು ತಾವೇ ಭರಿಸಬೇಕಿತ್ತು. ನೋಡಿ, ಬ್ರಿಟಿಷ್ ಸೈನಿಕರು ತಮ್ಮ ಸಾಮ್ರಾಜ್ಯದಲ್ಲಿ ಇಟ್ಕೊಳ್ತಾರಲ್ಲ, ಸಹಾಯಕ ಸೈನ್ಯ ಪದ್ಧತಿಗೆ ಸೈನ್ ಹಾಕಿದವರು, ಅವರು ಈ ಬ್ರಿಟಿಷರ ಸೈನಿಕರ ಎಲ್ಲ ವೆಚ್ಚವನ್ನು ಆ ಸಂಸ್ಥಾನನೇ ಭರಿಸಬೇಕಾಗ್ತಾ ಇತ್ತು. ನೆಕ್ಸ್ಟ್ ನೋಡೋಣ, ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳೇನಾದವು ಅಂತ ನೋಡೋಣ. ಸೈನಿಕ ವೆಚ್ಚದ ಅಗಾಧ ಹೊರೆಯು ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು. ನೋಡಿ, ಅವರು ತುಂಬ ವಿಲಾಸಿ ಜೀವನವನ್ನು ಹೊಂದಿರ್ತಾರೆ ಈ ಬ್ರಿಟಿಷ್ ಸೈನಿಕರು. ಅವರ ಖರ್ಚು ವೆಚ್ಚವೆಲ್ಲ ನೋಡ್ಕೊಳ್ಳೋದ್ರಲ್ಲೇ ತಮ್ಮ ಸಂಪತ್ತನ್ನೆಲ್ಲ ಕಳೆದುಕೊಂಡು ಬಿಟ್ಟಿರ್ತಾರೆ ಈ ಭಾರತೀಯ ರಾಜರು. ಬ್ರಿಟಿಷರು ಭಾರೀ ಭೂಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು. ಈ ಪದ್ಧತಿಯನ್ನು ಒಪ್ಪಿಕೊಂಡ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು. ಈ ಪದ್ಧತಿಗೆ ಯಾರು ಒಪ್ಕೊಂಡಿರ್ತಾರಲ್ಲ ಅವ್ರೇನು ಮಾಡ್ತಾರೆ, ಪರೋಕ್ಷವಾಗಿ ಬ್ರಿಟಿಷರ ಅಧೀನದಲ್ಲಿ ಇದ್ದಂಗಾಗುತ್ತೆ. ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡವು.
ನೋಡಿ ಈ ನೀತಿಯನ್ನು ಯಾರು ಒಪ್ಕೊಂಡಿರ್ತಾರಲ್ಲ ಆ ರಾಜರು ಏನು ಮಾಡಿರ್ತಾರೆ, ತಮ್ಮ ಸಂಪೂರ್ಣ ಪರಮಾಧಿಕಾರವನ್ನೇ ಕಳೆದುಕೊಂಡು ಬಿಟ್ಟಿರ್ತಾರೆ. ಈ ಸಹಾಯಕ ಸೈನ್ಯ ಪದ್ಧತಿ ಆಗಲ್ಲ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೊದಲಿಗರು ಯಾರು ಅಂತಂದಾಗ ಹೈದರಾಬಾದಿನ ನಿಜಾಮರು. ನೋಡಿ, ಹೈದರಾಬಾದಿನ ನಿಜಾಮ. ಇದು ಕೇಳಿದ್ರು ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೊದಲಿಗರು ಯಾರು ಅಂತ, ಮೊದಲ ರಾಜ್ಯ ಯಾರು ಅಂತಲೂ ಕೇಳಿದ್ರು. ಈ ಹೈದರಾಬಾದಿನ ನಿಜಾಮ ಏನು ಮಾಡ್ತಾನೆ, ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡು. ಓಕೆ, ನೆಕ್ಸ್ಟ್ ನೋಡೋಣ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ ಯಾರು ತಂದರು ಅನ್ನೋದನ್ನು ನೋಡೋಣ. ದತ್ತು ಮಕ್ಕಳಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿನ ಯಾರು ಜಾರಿಗೆ ತಂದರು ಅಂತ ಕೇಳಿದಾಗ ಲಾರ್ಡ್ ಡಾಲ್ಹೌಸಿ ಇದನ್ನು ಜಾರಿಗೆ ತರ್ತಾರೆ. ನೋಡಿ, ಈ ಹಿಂದೆ ಎಕ್ಸಾಮ್ ನಡೆದಿದ್ದಾವಲ್ಲ ಅದರಲ್ಲಿ ಕೇಳಿದ್ದಾರೆ, ತುಂಬ ಸರಿ ಕೇಳಿದ್ದಾರೆ ಇದನ್ನು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಲಾರ್ಡ್ ಡಾಲ್ಹೌಸಿ ಇದನ್ನು ಜಾರಿಗೆ ತರ್ತಾರೆ. ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿನ ಜಾರಿಗೆ ತಂದರೆ ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರ್ತಾರೆ. ಇವರು 1848ರಿಂದ 1856ರವರೆಗೆ ಈ ಅಧಿಕಾರದಲ್ಲಿ ಇರ್ತಾರೆ. ಲಾರ್ಡ್ ಡಾಲ್ಹೌಸಿ ಎಂಬ ಗವರ್ನರ್ ಜನರಲ್ ಇದನ್ನು ಜಾರಿಗೆ ತರ್ತಾರೆ. ಇದು ಒಂದು ವಿಲಕ್ಷಣ ನೀತಿಯಾಗಿರುತ್ತೆ. ಯಾವುದೇ ಭಾರತದ ರಾಜನಿಗೆ ಮಕ್ಕಳಿಲ್ಲದಿದ್ದರೆ ದತ್ತುಪುತ್ರನಿಗೆ ಪಟ್ಟವೇರುವ ಹಕ್ಕಿಲ್ಲವೆಂದು ಇವನು ಘೋಷಿಸಿದನು. ಈಗ ಭಾರತದಲ್ಲಿ ಕೆಲವೊಂದಿಷ್ಟು ಸಂಸ್ಥಾನಗಳಿರ್ತಾವಲ್ಲ, ಸಾಮ್ರಾಜ್ಯಗಳು, ಅವರಿಗೇನಾದರೂ ಗಂಡು ಸಂತಾನ ಇರಲಿಲ್ಲ ಅಂತಂದರೆ ಅವರು ಬೇರೆ ಒಂದು ಗಂಡು ಸಂತಾನವನ್ನು ದತ್ತು ಪಡೆಯೋದಕ್ಕೆ ಹಕ್ಕಿರಲಿಲ್ಲ. ಅಂದರೆ ದತ್ತು ಪಡೆದರೂ ಸಹ ಆ ದತ್ತು ಮಕ್ಕಳಿಗೆ ರಾಜ್ಯದ ಅಭಿಷೇಕವನ್ನು ಮಾಡೋದು ಹಕ್ಕು ಇರೋದಿಲ್ಲ ಅಂತ ಈತ ಸಾರ್ತಾನೆ. ಇದರಂತೆ ಪುತ್ರ ಸಂತಾನವಿಲ್ಲದೆ ತೀರಿಕೊಂಡ ಅರಸರ ರಾಜ್ಯಗಳು ಬ್ರಿಟಿಷರ ವಶವಾದವು. ಈಗ ಗಂಡು ಸಂತಾನ ಇರಲಾರ್ದ ಕೆಲವೊಂದಿಷ್ಟು ರಾಜ್ಯಗಳಿರ್ತಾವಲ್ಲ, ಅವ್ರು ತೀರೋದ್ಮೇಲೆ ಅವರೆಲ್ಲ ಸಾಮ್ರಾಜ್ಯವನ್ನೆಲ್ಲ ಇವರು ತಮ್ಮ ವಶಕ್ಕೆ ತಗೊತಾರೆ. ಈ ಕ್ರಮದಲ್ಲಿ ಪ್ರಾಚೀನ ಕಾಲದಿಂದ ಆಚರಣೆಯಲ್ಲಿದ್ದ ದತ್ತು ಸ್ವೀಕಾರ ರೂಢಿಗೆ ವಿರುದ್ಧವಾಗಿತ್ತು. ಈ ಕುಟಿಲ ನೀತಿಯ ಪರಿಣಾಮವಾಗಿ ಔಧ್, ಸತಾರಾ, ನಾಗ್ಪುರ್ ಮತ್ತು ಝಾನ್ಸಿ ಮುಂತಾದ 11 ರಾಜ್ಯಗಳು ನೇರವಾಗಿ ಬ್ರಿಟಿಷರ ವಶವಾದವು. ನೋಡಿ, ಫಸ್ಟ್ ವಶವಾಗಿದ್ದೇ ಔಧ್. ನೋಡಿ, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಬ್ರಿಟಿಷರ ವಶವಾದ ಪ್ರಥಮ ಸಂಸ್ಥಾನ ಯಾವುದು ಅಂತ ಕೇಳಿದ್ರು. ಔಧ್ ಇವರ ಪ್ರಥಮವಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟು ಇವರು ಬ್ರಿಟಿಷರ ವಶಕ್ಕೆ ಹೋಗುತ್ತೆ ಔಧ್ ಸಂಸ್ಥಾನ. ನೆಕ್ಸ್ಟ್ ಸತಾರಾ ಹೋಗುತ್ತೆ, ಆಮೇಲೆ ನಾಗ್ಪುರ್ ಹೋಗುತ್ತೆ, ನೆಕ್ಸ್ಟ್ ಝಾನ್ಸಿ ಹೋಗುತ್ತೆ. ನೋಡಿ, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಇವ್ರ ವಿರುದ್ಧ ತುಂಬಾನೇ ಹೋರಾಟ ಮಾಡ್ತಾಳೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಅಂದಿರೋದ್ರಿಂದ ಆಕೆ ತುಂಬಾನೇ ಹೋರಾಟ ಮಾಡ್ತಾಳೆ. ಬಟ್ ಆ ಹೋರಾಟದಲ್ಲಿ ಆಕೆ ಜಯಶಾಲಿ ಆಗೋದಿಲ್ಲ. ಈ ಬ್ರಿಟಿಷರು ಕುಟಿಲ ನೀತಿಯಿಂದ ಆಕೆಯನ್ನು ಕೊಂದು ಬಿಡ್ತಾರೆ ಯುದ್ಧದಲ್ಲಿ. ಒಟ್ಟಿನಲ್ಲಿ 1856ರಲ್ಲಿ ಡಾಲ್ಹೌಸಿಯು ತನ್ನ ದೇಶಕ್ಕೆ ಮರಳುವಾಗ ಭಾರತದ 2/3 ಭೂಪ್ರದೇಶವು ಬ್ರಿಟಿಷ್ ಆಳ್ವಿಕೆಗೊಳಪಟ್ಟಿತ್ತು. ನೋಡಿ, ಡಾಲ್ಹೌಸಿ ವಾಪಸ್ ಹೋಗ್ಬೇಕಾದ್ರೆ ಈ ಭಾರತ ಟೋಟಲಿ 4 ಅಂತ ಅನ್ಕೊಳ್ರಿ. ಈ ಟೋಟಲಿ ಭಾರತ ಎಷ್ಟಿದೆ 4 ಅದಲ್ಲ, ಅದರಲ್ಲಿ 3ರಷ್ಟು ಭಾಗ ಬ್ರಿಟಿಷರ ಆಳ್ವಿಕೆಗೆ ಒಳಪಡೋ ಹಾಗೆ ಮಾಡ್ತಾನೆ. ಅಂದರೆ ಬ್ರಿಟಿಷರ ಆಳ್ವಿಕೆಗೆ ಅಧೀನದಲ್ಲಿ ಬರೋ ಥರ ಮಾಡಿರ್ತಾನೆ ಡಾಲ್ಹೌಸಿ. ಈತ 1856ರಲ್ಲಿ ವಾಪಸ್ ಹೋಗ್ತಾನೆ. ಭಾರತದಲ್ಲಿ ಬ್ರಿಟಿಷರ ವಿಜಯವು ಅವರ ರಾಜಕೀಯ ವಾಸ್ತವ ಪ್ರಜ್ಞೆ ಮತ್ತು ಸೇನಾಬಲದ ವಿಜಯವಾಗಿತ್ತು. ನೋಡಿ, ಇದಕ್ಕೆ ಸ್ಥಳೀಯ ಒಳಜಗಳಗಳು ಹಾಗೂ ಒಗ್ಗಟ್ಟಿನ ಕೊರತೆ ಪೂರಕವಾದವು. ಸ್ಥಳೀಯ ಒಳಜಗಳಗಳಂದರೆ ನಮ್ಮಲ್ಲೇ ಅಂತಃಕಲಹಗಳು ಆಗ್ತಾ ಇರ್ತಾವಲ್ಲ. ಈಗ ಒಂದು ಸಾಮ್ರಾಜ್ಯ ಇರುತ್ತೆ ನೋಡಿ, ಅಲ್ಲಿ ಮರಾಠರಂತ ಓದಿದ್ವಲ್ಲ, 3ನೇ ಪಾಣಿಪತ್ ಕದನ ಆದಮೇಲೆ ಅವರು ಚೇತರಿಸ್ಕೊಳ್ತಾರೆ. ಬಟ್ ಏನಾಗುತ್ತೆ, ಬೇಗನೆ ಅವರವರಲ್ಲೇ ಅಂತಃಕಲಹಗಳು ಸ್ಟಾರ್ಟ್ ಆಗ್ತವೆ. ಇದರ ಲಾಭ ಪಡೆದವ್ರು ಏನು ಮಾಡ್ತಾರೆ, ಆಂಗ್ಲೋ ಮರಾಠ ಯುದ್ಧಗಳನ್ನು ಮಾಡಿ ಇಡೀ ಮರಾಠ ಸಾಮ್ರಾಜ್ಯವನ್ನು ತಮ್ಮ ಅಧೀನಕ್ಕೆ ತಗೊತಾರೆ. ಆ ರೀತಿಯಾದ ಜಗಳಗಳು, ಆಮೇಲೆ ಒಗ್ಗಟ್ಟಿನ ಕೊರತೆ, ಇವೆಲ್ಲವೂ ಸಹ ಈ ಬ್ರಿಟಿಷರ ರಾಜಕೀಯವಾಗಿ ಪ್ರಾಬಲ್ಯಕ್ಕೆ ಬರೋ ಥರ ಮಾಡುತ್ತೆ.
ಜನಹಿತಾಸಕ್ತಿಯು ತನ್ನ ಜವಾಬ್ದಾರಿ ಎಂಬುದು ಬ್ರಿಟಿಷರು ಎಂದೂ ಭಾವಿಸಿದಂತಿರಲಿಲ್ಲ. ಅಂದರೆ ಜನರ ಹಿತಾಸಕ್ತಿ ತಗೊಳ್ಬೇಕು ಅನ್ನೋದು ಅವ್ರಿಗೆ ಯಾವತ್ತೂ ಅಂಚೆ ಇರಲ್ಲ. ಸಂಪತ್ತಿನ ಗಳಿಕೆ ಮತ್ತು ಅಧಿಕಾರ ಚಲಾವಣೆಗಳೇ ಅವರ ಗುರಿಯಾಗಿತ್ತು. ಸಂಪತ್ತನ್ನು ಗಳಿಸ್ಬೇಕು, ಆಮೇಲೆ ಜನರ ಮೇಲೆ ಅಧಿಕಾರ ಚಲಾಯಿಸಬೇಕು ಅನ್ನೋದೇ ಅವ್ರ ಗುರಿಯಾಗಿರುತ್ತೆ. ಇದರಿಂದ ರೋಸಿ ಹೋದ ಜನರು 1857ರಲ್ಲಿ ವ್ಯಾಪಕವಾಗಿ ದಂಗೆ ಎದ್ದರು. ಇದನ್ನು ಕೆಲವು ಲೇಖಕರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿದ್ದಾರೆ. ನೋಡಿ, ಈ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನಾಯ್ತಲ್ಲ, ತುಂಬಾ ಇಂಪಾರ್ಟೆಂಟ್. ಇದು ನೆನಪಲ್ಲಿ ಇಟ್ಕೊಳ್ರಿ. ಇದು ನೆಕ್ಸ್ಟ್ ಪಾಠದಲ್ಲಿ ಬರುತ್ತೆ, ನೋಡೋಣ. ನೋಡಿ, 7th ಕ್ಲಾಸ್ ಏನಾಯ್ತಲ್ಲ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಂದು ಪಾಠನೂ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಚೆನ್ನಾಗಿ ಕೇಳ್ರಿ ಕ್ಲಾಸ್ನ. ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. 1857ರ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಇಲ್ಲಿ ಮುಖ್ಯ ಇಸ್ವಿಗಳು ಕೊಟ್ಟಿದ್ದಾರೆ. 1764 ಬಕ್ಸರ್ ಕದನ. ಹಿಂದೆ ಕ್ಲಾಸಲ್ಲಿ ನಾನು ಹೇಳಿದ್ದೆ 1765 ಅಂತ. ಸಾರಿ, ಅದು 65 ಅಲ್ಲ, 64. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಓಕೆ, 1765 ದಿವಾನಿ ಹಕ್ಕಿನ ಪ್ರಾಪ್ತಿ ಆಗುತ್ತೆ. 1799ರಿಂದ 1805ರವರೆಗೂ ವೆಲ್ಲೆಸ್ಲಿ ಆಡಳಿತ ಇರುತ್ತೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಈತ ಜಾರಿಗೆ ತರ್ತಾನೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಇದೆ ನೋಡಿ, 1799ರಲ್ಲಿ ಜಾರಿಗೆ ತರ್ತಾನೆ. ಇದಕ್ಕೆ ಟಿಪ್ಪುವಿಗೆ ಸೈನ್ ಹಾಕು ಅಂತ ಹೇಳ್ತಾನೆ. ಬಟ್ ಹಾಕಂಗಿಲ್ಲ ಅಂತ ಅವನು ಹೇಳ್ತಾನಲ್ಲ. ಹಂಗಾಗಿ ಈ 4ನೇ ಆಂಗ್ಲೋ ಮೈಸೂರು ಯುದ್ಧ ಮಾಡಿ ಅದರಲ್ಲಿ ಟಿಪ್ಪು ಸುಲ್ತಾನನಿಗೆ ಕೊಲೆ ಮಾಡ್ತಾನೆ ವೆಲ್ಲೆಸ್ಲಿ. 1848ರಲ್ಲಿ ಡಾಲ್ ಹೌಸಿಯ ಆಡಳಿತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಬಿಟ್ಟ ಸ್ಥಳಗಳನ್ನು ತುಂಬೋಣ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ. ವೆಲ್ಲೆಸ್ಲಿ ಜಾರಿಗೆ ತರ್ತಾರೆ ನೋಡಿ. ಲಾರ್ಡ್ ವೆಲ್ಲೆಸ್ಲಿ. ರಾಬರ್ಟ್ ಕ್ಲೈವನು ಡ್ಯಾಶ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡನು. ರಾಬರ್ಟ್ ಕ್ಲೈವ್ ಯಾರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿರ್ತಾನೆ? ಮೊಘಲ್ ರಾಜ 2ನೇ ಶಾ ಆಲಂ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿರ್ತಾನೆ. ಇಲ್ಲಿ ಮೊಘಲ್ ರಾಜ 2ನೇ ಶಾ ಆಲಂ ಅಂತ ಕೊಟ್ಟಿಲ್ಲ, ಮೊಘಲ್ ದೊರೆ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಹಾಗಾಗಿ ಮೊಘಲ್ ದೊರೆ ಅಂತ ಬರೆಯೋಣ. ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ಶಾ ಆಲಂ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ರಿ. ಸಾರಿ, 2ನೇ ಶಾ ಆಲಂ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದ ವರ್ಷ ಎಷ್ಟು? 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬರುತ್ತೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವನು ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತೇಳಿ ಯಾರು ತರ್ತಾರೆ ಅಂದರೆ ಡಾಲ್ ಹೌಸಿ ಜಾರಿಗೆ ತರ್ತಾರೆ. ಲಾರ್ಡ್ ಡಾಲ್ ಹೌಸಿ. ಓಕೆ, ಇವೆಲ್ಲ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇದೆ. ಓಕೆ, ಇವತ್ತಿಗೆ ಈ ಕ್ಲಾಸ್ ಮುಗೀತು. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಸಹಕಾರ ದೊರೆತಂಗಾಗುತ್ತೆ. ಹಾಗೂ ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸ್ ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳು. ನೋಡಿ, ಇದೂ ತುಂಬ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು.